ಸಾರಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ. ಇವತ್ತು ನಾವು ಒಂದು ರೆಸಾರ್ಟ್ಗೆ ಹೋಗ್ತಾ ಇದ್ದೀವಿ. ನಾನು ನಮ್ಮ ಅಕ್ಕನ ಫ್ಯಾಮಿಲಿ ಹಾಗೆಯೇ ನಮ್ಮ ಚಿಲ್ಡ್ರನ್ಸ್ನೆಲ್ಲ ಕರ್ಕೊಂಡು ರೆಸಾರ್ಟ್ಗೆ ಹೋಗ್ತಾ ಇದ್ದೀವಿ. ಅದು ಯಾವ ರೆಸಾರ್ಟ್ಗೆ ಹೋಗ್ತೀವಿ ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಗಿರೀಶ್ ಅವರು ವರ್ಕ್ ಮಾಡ್ತಾ ಇದ್ದಾರೆ. ಗೈಸ್, ಈಗ ಮನೆಯಿಂದ ಹೊರಟಿದ್ದೀವಿ. ನಾವು ಯಾವ ರೆಸಾರ್ಟ್ಗೆ ಹೋಗ್ತೀವಿ ಅಂತ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ. ಗೈಸ್, ಈಗ ರೆಸಾರ್ಟ್ ಹತ್ರ ರೀಚ್ ಆಗಿದ್ದೀವಿ. ನಾವು ಬಂದಿರೋ ರೆಸಾರ್ಟ್ ನ್ಯೂ ಚಿತ್ರವನ ರೆಸಾರ್ಟ್ಗೆ ನಾವು ಬಂದಿರೋದು ನೋಡಿ. ಇದೇ ರೆಸಾರ್ಟ್ ಅದು. ಗೈಸ್ ನೋಡಿ, ನಾವೀಗ ರೆಸಾರ್ಟ್ ಒಳಗೆ ಬಂದಿದ್ದೀವಿ. ಈಗ ನಮ್ಮ ಚಿಲ್ಡ್ರನ್ಸು ನಮ್ಮ ಸಿಸ್ಟರ್ ಎಲ್ಲರೂ ಹೋಗ್ತಾ ಇದ್ದೀವಿ. ತುಂಬ ಚೆನ್ನಾಗಿತ್ತು ರೆಸಾರ್ಟ್ ಅಂದರೆ, ತುಂಬ ಇಷ್ಟ ಆಯಿತು ನಮಗಂತೂ. ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ಈಗ ನಾವು ಸೆಕ್ಯೂರಿಟಿನ ಕೇಳ್ತಾ ಇದ್ವಿ ರೆಸಾರ್ಟ್ಗೆ ಯಾವ ಕಡೆಯಿಂದ ಹೋಗೋದು ಅಂತ ಕೇಳಿದ್ವಿ. ಹಾಗೆಯೇ ನಾವು ಫಸ್ಟು ಸ್ವಿಮ್ಮಿಂಗ್ ಪೂಲ್ಗೆ ಹೋಗೋಣ ಅಂತ ಈಗ ಸ್ವಿಮ್ಮಿಂಗ್ ಪೂಲ್ ಕಡೆಗೆ ಹೋಗ್ತಾ ಇದ್ದೀವಿ. ನಾವು ನಮ್ಮ ಮಕ್ಕಳು ಹಾಗೆಯೇ ನಮ್ಮ ಸಿಸ್ಟರ್ಸು ಎಲ್ಲರೂ. ಗೈಸ್, ರೆಸಾರ್ಟ್ ಅಂತೂ ನಮಗೆ ತುಂಬ ಇಷ್ಟ ಆಯಿತು. ಗಾರ್ಡನ್ ಅಂತೂ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ತುಂಬ ಇಷ್ಟ ಆಯಿತು ನನಗಂತೂ. ನಮ್ಮ ಚಿಲ್ಡ್ರನ್ಸ್ ಎಲ್ಲರೂ ಎಷ್ಟೊತ್ತಿಗೆ ನಾವು ಸ್ವಿಮ್ಮಿಂಗ್ ಪೂಲ್ಗೆ ಹೋಗ್ತೀವಿ ಅನ್ನೋ ಥರ ವೆಯ್ಟ್ ಮಾಡ್ತಿದ್ರು. ಅವರೆಲ್ಲ ಈಗ ಹೊರಟೋಗಿದ್ದಾರೆ ಮುಂದೆ. ಈಗ ನಾನು ಹೋಗ್ತಾ ಇದ್ದೀನಿ, ಬನ್ನಿ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಗೈಸ್ ನೋಡಿ, ಈಗ ನಮ್ಮ ಸಿಸ್ಟರ್ಸ್ ಹಾಗೆ ನಮ್ಮ ಚಿಲ್ಡ್ರನ್ಸ್ ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ದಾರೆ. ಈಗ ಟಿಕೆಟ್ ತೊಗೋಬೇಕಂತೆ. ಅದಕ್ಕೇ ಈಗ ಟಿಕೆಟ್ ತೊಗೊಳೋಕ್ಕೆ ಈಗ ನಾನು ನನ್ನ ಹಸ್ಬೆಂಡ್ ಹೋಗ್ತಾ ಇದ್ದೀವಿ. ಎಷ್ಟು ಜನ ಇದ್ದೀವಿ ಅಂತ ಈಗ ನಾನು ಕೌಂಟ್ ಮಾಡ್ತಾ ಇದ್ದೆ. ಹಾಗೆಯೇ ನಮ್ಮ ಭಾವ ಬಂದಿರಲಿಲ್ಲ, ಇನ್ನೂ ನಮ್ಮ ಮಹೇಶ್ ಅವರು ಬಂದಿರಲಿಲ್ಲ. ಅವರು ಬಂದಮೇಲೆ ಒಟ್ಟಿಗೆ ಎಲ್ರಿಗೂ ಟಿಕೆಟ್ ತಗೊಳ್ಳೋಣ ಅಂತ ಈಗ ಓಡಾಡ್ತಾ ಇದ್ದೀವಿ. ತುಂಬ ಚೆನ್ನಾಗಿತ್ತು, ನಮಗಂತೂ ತುಂಬ ಇಷ್ಟ ಆಯಿತು ಚಿತ್ರವನ ರೆಸಾರ್ಟು ಗೈಸ್. ಓಕೆ, ಈಗ ನಮ್ಮ ಮಹೇಶ್ವರು ಬಂದರು, ನಮ್ಮ ಭಾವನೂ ಬಂದರು ಗೈಸ್. ಈಗ ನಾವು ಎಲ್ರಿಗೂ ಒಟ್ಟಿಗೆ ಟಿಕೆಟ್ ತಗೊಳ್ಳೋಣ ಅಂತ ಈಗ ನಾವು ಹೋಗ್ತಾ ಇದ್ದೀವಿ. ನಾನು ಗಿರೀಶ್ ಅವರು ಇಬ್ಬರೂ. ಹಾಗೆಯೇ ನಮಗೊಬ್ಬ ಅಂಕಲ್ ಪರಿಚಯ ಆದ. ಹೌದಾ, ಮಾವನಹಳ್ಳಿನ ಊರು ನಿಮ್ಮದು? ಗೈಸ್, ಬರ್ಡ್ಸ್ಗಳು ನೋಡಿ ತುಂಬ ಚೆನ್ನಾಗಿವೆ. ನಾನು ಗಿರೀಶ್ ಅವರು ಟಿಕೆಟ್ ತಗೋತಾ ಇದ್ವಿ ನಾವು. ಹಾಗೆಯೇ ಈಗ ಟಿಕೆಟ್ ತೊಗೊಂಡು ಬಂದ್ವಿ. ನೋಡಿ, ರೆಸಾರ್ಟ್ ಅಂತೂ ತುಂಬ ಚೆನ್ನಾಗಿದೆ. ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ತುಂಬ ಇಷ್ಟ ಆಯಿತು ನಮಗಂತೂ. ಒಳ್ಳೆ ಫ್ರೀ ಮೈಂಡ್ ಆಯಿತು ಹೋಗಿದ್ದು ಬಂದಿದ್ದಂತೂ. ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ನಾನು ಗಿರೀಶ್ ಅವರು ಟಿಕೆಟ್ ತಗೊಳಕ್ಕೆ ಬಂದಿದ್ದು ಸ್ವಲ್ಪ ದೂರ ಇತ್ತು ಪ್ಲೇಸು ರೆಸಾರ್ಟ್ ಒಳಗೇನೆ. ಈಗ ಟಿಕೆಟ್ ತೊಗೊಂಡು ಈಗ ಹೋಗ್ತಾ ಇದ್ದೀವಿ, ಸ್ವಿಮ್ಮಿಂಗ್ ಪೂಲ್ ಹತ್ರ ಹೋಗ್ತಾ ಇದ್ದೀವಿ ನಾನು ಗಿರೀಶ್ ಅವರು ಇಬ್ಬರೂ. ಗೈಸ್, ನಾವು ಬರೋಷ್ಟರಲ್ಲೇ ನಮ್ಮ ಚಿಲ್ಡ್ರನ್ಸ್ ಎಲ್ಲ ನೋಡಿ ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಆಗಲೇ ಸ್ವಿಮ್ಮಿಂಗ್ ಪೂಲ್ ಒಳಗೆ ಇಳಿದು ಆಟ ಆಡ್ತಾ ಇದ್ದಾರೆ ಎಲ್ಲರೂ. ನಮ್ಮ ಜಶ್ ಅಂತೂ ತುಂಬ ಖುಷಿ ಪಡ್ತಾ ಇದ್ದ. ನಮ್ಮ ಪೂರ್ವಜ್ ನೋಡಿ ಯಾವ ರೀತಿ ಆಟ ಆಡಿಸ್ತಾ ಇದ್ದಾನೆ.
ಹಾಗೆಯೇ ನನ್ನ ತಂಗಿ ಮಗಳಿಗೆ ನೀರೆಲ್ಲ ಆಟಾಡೋಕ್ಕೆ ಡಾಕ್ಟ್ರ್ ಹತ್ರ ಸಜೆಷನ್ ಕೇಳಿದ್ವಿ, ಬೇಡ ಅಂತ ಹೇಳಿದರು. ಅದಕ್ಕೇ ಅವಳನ್ನ ಆಟ ಆಡಿಸ್ತಿರ್ಲಿಲ್ಲ. ಅವಳು ಅಲ್ಲಿ ಕೂತ್ಕೊಂಡು ಎಲ್ಲರೂ ಎಂಜಾಯ್ ಮಾಡೋದನ್ನ ನೋಡ್ತಾ ಇದ್ಲು. ಓಕೆ, ಈಗ ನಾನು ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದೆ. ಈಗ ಸ್ವಿಮ್ಮಿಂಗ್ ಪೂಲ್ಗಿಳಿದೆ. ನನ್ನ ಮಗ ಅಂತೂ ಫುಲ್ ಖುಷಿಲಿದ್ದಾನೆ. ಅವನ್ನ ಒಬ್ಬನ್ನೇ ಬಿಡೋಕ್ಕಾಗಲ್ವಲ್ಲ, ಅದಕ್ಕೆ ಇನ್ನು ನಮ್ಮ ಮಮತಕ ಆಟ ಆಡಿಸ್ತಾ ಇದ್ದೀವಿ. ಈಗ ಆ್ಯಕ್ಚುಲಿ ನಾವು ಇಳಿದಿರೋದು ಚಿಕ್ಕ ಮಕ್ಳಿಗೆ ಆಟ ಆಡಿಸೋ ಅಂಥ ಸ್ಮಾಲ್ ಸ್ವಿಮ್ಮಿಂಗ್ ಪೂಲು ಗೈಸ್. ಆ್ಯಕ್ಚುಲಿ ಮಕ್ಳಿಗೆ ಆಟ ಆಡ್ಸೋಕ್ಕೇ 2 ಚಿಕ್ಕ ಸ್ವಿಮ್ಮಿಂಗ್ ಪೂಲ್ಗಳಿದೆ. ಒಂದು ದೊಡ್ಡ ಸ್ವಿಮ್ಮಿಂಗ್ ಪೂಲ್ ಇದೆ ದೊಡ್ಡವ್ರು ಆಟ ಆಡೋಕ್ಕೇ ಅಂತಲೇ. ನೋಡಿ ಇದುವೇ ಸ್ಮಾಲ್ ಸ್ವಿಮ್ಮಿಂಗ್ ಪೂಲು ಗೈಸ್. ಇದಂತೂ ತುಂಬ ದೊಡ್ಡ ಸ್ವಿಮ್ಮಿಂಗ್ ಪೂಲು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇದರಲ್ಲಿ ದೊಡ್ಡವ್ರು ಆಟ ಆಡೋದು. ಗಿರೀಶ್ ಅವರು ಈಗ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದರು. ಹಾಗೆಯೇ ಮಹೇಶ್ ಅವರು ರೆಡಿ ಆಗ್ತಾ ಇದ್ದಾರೆ. ನೋಡಿ ಗೈಸ್, ನಮ್ಮ ಮೌಲ್ಯ ಎಲ್ರೂ ಯಾವ ಥರ ನೋಡ್ತಾ ನಿಂತಿದ್ದಾಳೆ ಅಂತ. ನಮ್ಮ ಮಹೇಶ್ ಅವರು ಸ್ವಿಮ್ಮಿಂಗ್ ಪೂಲ್ಗೆ ಇಳಿಯೋಕ್ಕೆ ಈಗ ರೆಡಿ ಆಗ್ತಾ ಇದ್ದಾರೆ. ಗೈಸ್ ನೋಡಿ, ನಮ್ಮ ಯಜಮಾನ್ರು ಗಿರೀಶ್ ಅವರು ಹೇಗೆ ನಿಂತಿದ್ದಾರೆ ಅಂತ. ಜಂಪ್ ಹೊಡಿತೀನಿ ರಾಗಿಣಿ ಅಂತ ಹೇಳ್ತಾ ಇದ್ರು. ನಮ್ಮ ಯಜಮಾನ್ರಿಗೆ ಸ್ವಿಮ್ಮಿಂಗ್ ಮಾಡೋದು ಗೊತ್ತು ಗೈಸ್. ನಮ್ಮ ಮಹೇಶ್ ಅವ್ರಿಗೆ, ನಮ್ಮ ಭಾವನಿಗೆ ಎಲ್ರಿಗೂ ಗೊತ್ತು. ನಮ್ಮ ಮೌಲ್ಯನ ನೋಡಿ ಅವ್ರ ಅಪ್ಪನ ಯಾವ ರೀತಿ ಸ್ವಿಮ್ಮಿಂಗ್ ಪೂಲ್ ಒಳಗೆ ದೂಕ್ಬಿಟ್ಟು ಹೋಗ್ತಾವಳೆ. मौल्य ए मौल्य आइले ಗೈಸ್, ಈಗ ನಾವು ಆಟ ಆಡ್ತಿರೋಂತಹ ಸ್ವಿಮ್ಮಿಂಗ್ ಪೂಲ್ ಬಂದು ದೊಡ್ಡವರು ಆಟ ಆಡೋದು. ಈಗ ನಮ್ಮ ಚಿಲ್ಡ್ರನ್ಸ್ನೆಲ್ಲ ನನ್ನ ಹಸ್ಬೆಂಡ್ ಹಾಗೇನೆ ಮಹೇಶ್ ಅವರು ಆ ಕಡೆಯಿಂದ ಈ ಕಡೆಗೆ ಕರ್ಕೊಂಡು ಬಂದು ಈಗ ಕುಣಿಸಿದ್ದಾರೆ. ನಮ್ಮ ಅಕ್ಕ ಸ್ವಲ್ಪ ಎದುರ್ಕೋತಾ ಇದ್ಲು, ಅದಕ್ಕೆ ಅವಳನ್ನ ಕೈ ಹಿಡ್ಕೊಂಡೆ ಕರ್ಕೊಂಡು ಬರ್ತಿದೆ. ನೋಡಿ ನಮ್ಮ ಭಾವ ಯಾವ ರೀತಿ ಸ್ವಿಮ್ಮಿಂಗ್ ಮಾಡ್ತಾ ಇದ್ದಾರೆ ಅಂತ. ನೋಡಿ ಎಲ್ಲರೂ ಒಟ್ಟಿಗೆ ನಿಂತ್ಕೊಂಡು ಎಲ್ಲರೂ ಒಟ್ಟಿಗೆ ಜಂಪ್ ಮಾಡ್ತಾರೆ. ನಮ್ಮ ಭರತ್, ಪೂರ್ವಜ್, ಹಾಗೆಯೇ ಮಹೇಶ್ ಅವರು, ನಮ್ಮ ಮಂಜುನಾಥ್ ಬಾವ ಅವರು, ಹಾಗೆಯೇ ನನ್ನ ಹಸ್ಬೆಂಡ್ ಇಷ್ಟು ಜನನೂ ಒಟ್ಟಿಗೆ ನಿಂತಿದ್ದಾರೆ ಈಗ.
ನಮ್ಮ ಮಹೇಶ್ ಅವರು ನಮ್ಮ ಜಶ್ವಂತ್ಗೆ ಸ್ವಿಮ್ಮಿಂಗ್ ಮಾಡೋದು ಹೇಳ್ಕೊಡ್ತಾ ಇದ್ದಾರೆ. ನನ್ನ ಹಸ್ಬೆಂಡ್ ನನ್ನ ಕೈ ಹಿಡ್ಕೊಂಡು ಈ ರೀತಿ ಸ್ವಿಮ್ಮಿಂಗ್ ಮಾಡಬೇಕು ಅಂತ ಹೇಳ್ಕೊಡ್ತಾಯಿದ್ರು. ಅಯ್ಯಪ್ಪ ನನ್ನಂತೂ ಬಿಟ್ಬಿಡಿ ಅಂತ ನಾನು ಹೇಳ್ತಾ ಇದ್ದೆ, ಯಾಕಂದರೆ ನನಗೆ ಸ್ವಿಮ್ಮಿಂಗ್ ಮಾಡೋದು ಗೊತ್ತಿಲ್ಲ. ನಮ್ಮ ಮಮತಕ್ಕ ರಕ್ಷಣ ಕರ್ಕೊಂಡು ಅಲ್ಲೇ ಆಟ ಆಡಿಸ್ತಾ ಇದ್ದಾಳೆ. ನೋಡಿ ಗೈಸ್, ನಾವು ನೀರಲ್ಲೆಲ್ಲ ಆಟ ಆಡ್ಕೊಂಡು ಯಾವ ರೀತಿ ಎಂಜಾಯ್ ಮಾಡ್ತಾ ಇದ್ದೀವಿ ಅಂತ ತುಂಬ ಚೆನ್ನಾಗಿತ್ತು. ಎಲ್ಲರೂ ಅಂತೂ ತುಂಬ ಖುಷಿ ಪಡ್ತಾ ಇದ್ರು. ಬಾಲ್ 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 ಏ ಮುಂದೆ ಬಿದ್ಬಿಟ್ಟಾನ ಹಿಡ್ಕ ಚಂದು. ಏ ಬಿದ್ಬಿಟ್ಟಾನ. ಬರೀ ಸ್ವಿಮ್ ಮಾಡು. ಪಾವನ ಅದ್ರ ಮೇಲೆ ಹತ್ತು. ಪರಿ ಈ ಕಡೆ ಬಾ. ಪರಿ ಈ ಕಡೆ ಬಾವಾ ಬಿಡಿ. ಈ ಕಡೆ ಬನ್ನಿ. ಹಾ ಸಾಕು. ರೆಡಿ. ಎಲ್ಲಿ ನಮ್ಮ ಭರತನು ಪೂರ್ವಜ್ ಇಬ್ರು ಸ್ವಿಮ್ಮಿಂಗ್ ಮಾಡ್ತಾರೆ ಗೈಸ್. ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ರು ಗೊತ್ತಾ. ಇದ್ಯಾಕೆ ಸುಸ್ತಾಗ್ಬಿಟ್ಟು ಮನೆ ಕಬಿಟ್ಟಿದ್ದಾರೆ. ಹಾಂ
ಕಾಲ್ ಬಿಡು. ಗೈಸ್ ಈಗ ಎಲ್ಲರೂ ಕರಿತಾ ಇದ್ದೆ, ಒಂದು ಸರ್ಕಲ್ ಆಗಿ ರೌಂಡ್ ಮಾಡಿಕೊಂಡು ಎಲ್ಲರೂ ನೀರಲ್ಲಿ ಆಟ ಆಡೋಣ ಕೈ ಹಿಡ್ಕೊಂಡು ಅಂತ ಈಗ ಎಲ್ಲರೂ ಕರಿತಾ ಇದ್ದೀನಿ. ಈಗ ನೋಡಿ ಇಷ್ಟು ಜನನೂ ನಮ್ಮ ಫ್ಯಾಮಿಲಿನೇ ಗೈ. ನಮ್ಮ ಮಕ್ಕಳಂತೂ ತುಂಬ ಖುಷಿಪಟ್ಟರು ಗೈಸ್. ಮಮ್ಮಿ ನಾಳೆನೂ ಬರೋಣ ಅಂತ ಹೇಳ್ತಾಯಿದ್ರು. ಫುಲ್ ಫ್ಯಾಮಿಲಿ ಎಂಜಾಯ್ ಮಾಡಿದ್ದೀವಿ, ತುಂಬ ಖುಷಿ ಆಯಿತು ಗೈಸ್. ಈಗ ಫೈನಲಾಗಿ ಎಲ್ಲ ಆಟ ಆಡಿದ್ವಿ. ಈಗ ಎಲ್ಲರೂ ಮನೆಗೆ ಹೋಗೋಕ್ಕೆ ಈಗ ಎಲ್ಲರೂ ಡ್ರೆಸ್ ಚೇಂಜ್ ಮಾಡ್ಕೊಂಡು ರೆಡಿಯಾಗಿದ್ದೀವಿ. ಈಗ ಮನೆಗೆ ಹೋಗಬೇಕು. ಈಗ ಡ್ರೆಸ್ಗಳನ್ನೆಲ್ಲ ಪ್ಯಾಕ್ ಮಾಡ್ಕೋತಾ ಇದ್ದೀವಿ. ಹಿಂಗೆ ಗೈಸ್ ಈಗ ಮನೆಗೆ ಹೊರಡ್ತಾ ಇದ್ದೀವಿ. ನೋಡಿ ಈಗ ನಾವು ಮನೆಗೆ ಹೊರಡ್ಬೇಕಾದ್ರೆ ರೆಸಾರ್ಟೇ ಎಷ್ಟು ದೊಡ್ಡದು ಅಂತ ಈಗ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇಲ್ಲಿ ಪಾರ್ಕು ಎಷ್ಟು ಚೆನ್ನಾಗೈತೆ. ಇಲ್ಲಿ ಸ್ವಿಮ್ಮಿಂಗ್ ಪೂಲೆಲ್ಲ ಆಟ ಆಡಿಕೊಂಡು ಈಗ ಮನೆಗೆ ಹೋಗ್ತಾ ಇದ್ದೀವಿ. ತುಂಬ ಚೆನ್ನಾಗಿತ್ತು ಮಾತ್ರ ಸ್ವಿಮ್ಮಿಂಗ್ ಪೂಲಲ್ಲಿ ಆಟ ಆಡಿದ್ದು. ತುಂಬ ದಿನ ಆಗಿತ್ತು. ತುಂಬ ಚೆನ್ನಾಗಿದೆ. ಚಿತ್ರವನ ರೆಸಾರ್ಟ್ಗೆ ನಾವು ಬಂದಿರೋದು ಗೈಸ್. ತುಂಬ ಚೆನ್ನಾಗಿದೆ. ನೀವು ಮೈಸೂರಲ್ಲಿ ಅಕ್ಕಪಕ್ಕ ಇದ್ದರೆ ಒಂದ್ಸಲಿ ವಿಸಿಟ್ ಕೊಡಿ. ರೆಸಾರ್ಟಿಂದ ಹೊರಗಡೆ ಬಂದು ಈಗ ನಾವು ವೆಯ್ಟ್ ಮಾಡ್ತಾ ಇದ್ವಿ ಎಲ್ಲರೂ. ಈಗ ನನ್ನ ತಂಗಿ ಗಂಡ ಬರ್ತಾ ಇದ್ದಾರೆ. ಓಕೆ ಗೈಸ್, ಐ ಹೋಪ್ ಈ ವಿಡಿಯೋ ಎಲ್ಲ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಮತ್ತೆ ನಾಳೆ ಹೊಸ ವಿಡಿಯೋ ಜೊತೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಹೀಗೆ ನೋಡ್ತಾ ಇರಿ. ಯಾರ್ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ ನೋಡ್ತಿದ್ದಾರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಓಕೆ ಬಾಯ್.